ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಬರೋಣ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯಾಗಿ 1 ವರ್ಷ ಆಗಿದೆ. ಅದರಲ್ಲೂ ಈಗ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 1 ವರ್ಷ ಆಯಿತು. ಈಗ ದರ್ಶನ್ ಅರೆಸ್ಟ್ ಆಗಿ ಎಲ್ಲಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿದ್ದಂತಹ ದರ್ಶನನ್ನು ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಇದೇ ಜೂನ್ 11ನೇ ತಾರೀಕು 1 ವರ್ಷ ಆಯಿತು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿ. ಇಂದಿಗೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಅರೆಸ್ಟ್ ಮಾಡಿತ್ತು ಕಾಕಿ. ಜೂನ್ 11, 2024ನೇ ತಾರೀಕು ಹೋಟೆಲ್ನಲ್ಲೇ ಪೊಲೀಸರು ದರ್ಶನನ್ನ ಅರೆಸ್ಟ್ ಮಾಡ್ತಾರೆ. ಎಸಿಪಿ ಚಂದನ್ ಕುಮಾರ್ ಇವರ ನೇತೃತ್ವದಲ್ಲಿ ಅರೆಸ್ಟ್ ಮಾಡಿದ್ರು ಪೊಲೀಸರು. ಅರೆಸ್ಟ್ ಮಾಡಿ ದರ್ಶನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು ಪೊಲೀಸರು. ಪೊಲೀಸ್ ಕಸ್ಟಡಿಯಲ್ಲಿದ್ದು ವಿಚಾರಣೆ ಮಾಡಿ ನಂತರ ವಿಚಾರಣೆ ಮಾಡಾದ್ಮೇಲೆ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಾರೆ ಈ ಡೆವಿಲ್ ಗ್ಯಾಂಗ್ಗಳು. ಅರೆಸ್ಟ್ ಆದಮೇಲೆ 6106 ಟ್ರೆಂಡಿ ನಂಬರ್ ಆಗಿಬಿಟ್ಟಿತ್ತು. ದರ್ಶನ್ ಜೈಲಿಗೆ ಹೋದ್ಮೇಲೆ ನಂಬರ್ ಕೊಟ್ಟಿರ್ತಾರ, ಖೈದಿ ನಂಬರ್ ಅಂತೇಳಿ, ವಿಚಾರಣಾಧೀನ ಖೈದಿ ನಂಬರ್. 22ನೇ ತಾರೀಕು ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ಕೊಡ್ತಾರೆ ಕೋರ್ಟ್ ಕಡೆಯಿಂದ. ಆಮೇಲೆ ಅಕ್ಟೋಬರ್ 30ನೇ ತಾರೀಕು ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಗುತ್ತೆ. ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ದರ್ಶನ್ ಇವತ್ತು 1 ವರ್ಷ. ಮಧ್ಯಂತರ ಜಾಮೀನು ಸಿಕ್ಕ ಮೇಲೆ ಪೂರ್ಣಾವಧಿ ಬೇಲ್ ಪಡ್ಕೊಂಡು ಈಗ ಹೊರಗಡೆ ಇದ್ದಾರೆ. ಸ್ವಲ್ಪ ಬೆನ್ನೋವು ಅಂತೇಳಿ ಮಧ್ಯ ಒದ್ದಾಡಿದ್ರೆ, ಮತ್ತೊಂದು ಕಡೆ ಫಾರಿನ್ಗೆ ಶೂಟಿಂಗ್ ಹೋಗಬೇಕು ಅಂತ ಈಗಷ್ಟೇ ಪರ್ಮಿಷನ್ ಕೂಡ ತಗೊಂಡಿದ್ದಾರೆ. ಇದಿಷ್ಟು ಎಲ್ಲ ಆಗಿ 1 ವರ್ಷ ಆಯಿತು. 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಶೆಡ್ನಲ್ಲಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಕ್ರೂರವಾಗಿ ವರ್ತನೆ ಮಾಡಿ ಇದೇ ದರ್ಶನ್ ಅಂಡ್ ಗ್ಯಾಂಗ್ ಸೇರಿ ಹಲ್ಲೆ ಮಾಡ್ತಾರೆ. ಮನಸ್ಸು ಇಚ್ಛೆ ಹಲ್ಲೆ ಮಾಡೋದೇನು, ಕರೆಂಟ್ ಶಾಕ್ ಕೊಡೋದೇನು, ಮನಸ್ಸಿಗೆ ಬಂದಂಗೆ ಒದಿಯೋದು, ರಿಪೀಸ್ ಪಟ್ಟಿ, ಲಾಠಿ ಎಲ್ಲ ಸೇರಿ ಹೊಡೆದಾಗಿರ್ತಾರೆ. ಅದರ ಪರಿಣಾಮ ರೇಣುಕಾಸ್ವಾಮಿ ಕೊಲೆಯಾಗುತ್ತೆ. ಕೊಲೆಯಾದ ನಂತರ 4 ಜನ ಸರೆಂಡರ್ ಆಗಿರ್ತಾರೆ. ಸರೆಂಡರ್ ಆಗಿ 1 ದಿನ ಆದಮೇಲೆ ಒಬ್ಬ ಪ್ರಭಾವಿಯ ಹೆಸರು ಕೇಳಿ ಬರ್ತದೆ. ಆ ಪ್ರಭಾವಿಯ ಹೆಸರೇ ದರ್ಶನ್. ಆಗ ದರ್ಶನನ್ನ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರಬೇಕಾದ್ರೆ ದರ್ಶನ್ ಮೈಸೂರಲ್ಲಿ ಇರೋದು ಗೊತ್ತಾಗುತ್ತೆ. ಶೂಟಿಂಗಲ್ಲಿ ಆ ಡೆವಿಲ್ ಶೂಟಿಂಗ್ ಏನೋ ಮಾಡ್ತಿರ್ತಾರೆ, ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಆಗ ಪೊಲೀಸರು ಎಸಿಪಿ ಚಂದನ್ ನೇತೃತ್ವದಲ್ಲಿ ದರ್ಶನನ್ನ ಅರೆಸ್ಟ್ ಮಾಡಿ ಬೆಂಗಳೂರು ಕರ್ಕೊಂಡು ಬರ್ತಾರೆ. ಆ ದಿನನೇ ಜೂನ್ 11, 2024 ಅಂದರೆ ಇಂದಿಗೆ 1 ವರ್ಷ ಪೂರೈಸುತ್ತೆ. ಅವತ್ತು ಖಾಸಗಿ ಹೋಟೆಲ್ನಲ್ಲಿದ್ದು ದರ್ಶನ್ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಬೆಳಗ್ಗೆನೆ ಆಲ್ಮೋಸ್ಟ್ ಸೇಮ್ ಟೈಮಿಂಗ್ಸ್ನಲ್ಲೇ ಅರೆಸ್ಟ್ ಆಗಿರ್ತಾರೆ. ಡೆವಿಲ್ ಚಿತ್ರದ ಶೂಟಿಂಗ್ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇರ್ತಾರೆ. 9ನೇ ತಾರೀಕು ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಇರ್ತಾರೆ. ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಅಂದರೆ 10ನೇ ತಾರೀಕು ಶೂಟಿಂಗ್ ಮುಗಿಸಿ ಹೋಟೆಲ್ನಲ್ಲೇ ತಂಗಿರ್ತಾರೆ. ಅಂದರೆ ಏನು, ಶೆಡ್ಗೆ ಬಂದು ವಾಪಸ್ ಹೋಟೆಲ್ಗೆ ಹೋಗಿರ್ತಾರೆ. ಅವತ್ತು ಶೆಡ್ಡಲ್ಲೇ ಇರ್ತಾರೆ. 8ನೇ ತಾರೀಕು ನೈಟು ಬೆಳಗ್ಗೆ ತನಕ ಆಲ್ಮೋಸ್ಟ್ ಮಿಡಲ್ ಆಫ್ ದ ನೈಟ್ ಅಲ್ಲೇ ಇದ್ದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ವಾಪಸ್ ಹೋಗಿ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. 10ನೇ ತಾರೀಕು ವಾಪಸ್ ಮೈಸೂರಿಗೆ ಹೋಗಿ ಹೋಟೆಲ್ನಲ್ಲಿ ತಂಗಿರ್ತಾರೆ. ಆಮೇಲೆ 11ನೇ ತಾರೀಕು ಬೆಳಿಗ್ಗೆ ಎಂದಿನಂತೆ ಜಿಮ್ಗೆ ಹೋಗಿರ್ತಾರೆ ದರ್ಶನ್. ಕುವೆಂಪು ನಗರದಲ್ಲಿರುವಂಥ ಗೋಲ್ಡ್ಸ್ ಜಿಮ್ಮು, ಅಲ್ಲಿ ವರ್ಕೌಟ್ ಮಾಡಬೇಕಾದ್ರೆ 7 ರಿಂದ 8 ಗಂಟೆ ಆಸುಪಾಸಿನಲ್ಲಿ ದರ್ಶನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಲ್ಲಿಂದ ಈ ಕೇಸ್ ಮತ್ತೊಂದು ಹಂತಕ್ಕೆ ತಿರುಗುತ್ತೆ. ಇದೆಲ್ಲವೂ ಆಗಿ ಅಂದರೆ ರೇಣುಕಾಸ್ವಾಮಿ ಹತ್ಯೆ ಆಗಿ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 1 ವರ್ಷ. ಸೊ ಓವರ್ ಆಗಿ ಈ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿದ್ದಾರೆ. ಅದೇ ರೀತಿ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ. ಮೊದಲಿಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಬಳಿ ಹೋಗ್ತೀನಿ. ಪ್ರೇಮ್ ಕುಮಾರ್, ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 1 ವರ್ಷ, ಅರೆಸ್ಟ್ ಆಗಿದ್ದು ಮೈಸೂರಿನಲ್ಲೇ. ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋದಾದ್ರೆ ಏನು, ನಟ ದರ್ಶನ್ ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವಂತಹ ದರ್ಶನ್ ಬಂಧನವಾಗಿ ಇಂದಿಗೆ 1 ವರ್ಷ ಕಳೆದಿರುವಂತದ್ದು. ಇದೇ ದಿನ ಅಂದ್ರೆ 11ನೇ ತಾರೀಕು 6ನೇ ತಿಂಗಳು 2024ರಂದು ಇದೇ ಸಮಯದಲ್ಲಿ ಕೂಡ ರ್ಯಾಡಿಷನ್ ಬ್ಲೂ ಅಂದ್ರೆ ಮೈಸೂರು ನಗರದಲ್ಲಿರುವಂತಹ ರ್ಯಾಡಿಷನ್ ಬ್ಲೂ ಕೂಡ ದರ್ಶನ್ ಬಂಧನವಾಗಿತ್ತು. ಈಗ ನಾವು ದರ್ಶನ್ ಬಂಧನವಾಗಿದ್ದಂತಹ ಒಂದು ಪ್ರತಿಷ್ಠಿತ ಹೋಟೆಲ್ ರ್ಯಾಡಿಷನ್ ಬ್ಲೂ ಮುಂಭಾಗದಲ್ಲಿ ಇದ್ದೇವೆ. ಏನು, ದರ್ಶನ್ ಅವರು ಅಂದ್ರೆ ಅವರ ಡೆವಿಲ್ ಚಿತ್ರವನ್ನ ಚಿತ್ರೀಕರಣ ಮಾಡೋದಕ್ಕೋಸ್ಕರವಾಗಿ ಮೈಸೂರಿನಲ್ಲಿ 3 ದಿನಗಳ ಕಾಲ ಇದೇ ಹೋಟೆಲ್ ನಲ್ಲಿ ಕೂಡ 3 ದಿನಗಳ ಕಾಲ ರೂಮ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ 6ನೇ ತಾರೀಕು, 9ನೇ ತಾರೀಕು, 6 ಮತ್ತು 2024
24ರಂದು ಅವರು ಬಂದು ಮೈಸೂರಿನಲ್ಲಿ ಇದೇ ಹೋಟೆಲ್ ತಂಗಿರ್ತಾರೆ. ನಂತರ ಅವರು ಶೂಟಿಂಗ್ ಡೆವಿಲ್ ಚಿತ್ರೀಕರಣವನ್ನ ಮುಗಿಸಿ ಇದೇ ಹೋಟೆಲ್ನಲ್ಲಿ ಬಂದು ತಂಗಿರ್ತಾರೆ. 2 ದಿನ ಇದೇ ಹೋಟೆಲ್ನಲ್ಲಿ ತಂಗಿದ್ದು ಅಂದ್ರೆ 11 ಮತ್ತು 11/6/2024ರಂದು ಮುಂಜಾನೆ ಎದ್ದು 7 ಗಂಟೆಗೆ ಎದ್ದು ಕುವೆಂಪು ನಗರದಲ್ಲಿರುವಂತಹ ಗೋಲ್ಡನ್ ಜಿಮ್ ನಲ್ಲಿ ಜಿಮ್ ಮಾಡಿಕೊಂಡು ಅಲ್ಲಿಂದ ಅವರು ತಿಂಡಿಗೆ ತೆರಳುವಂತಹ ಸಂದರ್ಭದಲ್ಲಿ ಅವರ ಬೆಂಗಳೂರಿನಿಂದ ಬಂದಂತಹ ಚಂದನ್ ಶರ್ಮಾ ಅಂದ್ರೆ ACP ಚಂದನ್ ರವರು ಕೂಡ ಬಂದು ಅವರನ್ನ ಬಂಧನ ಮಾಡ್ತಾರೆ. ಅಲ್ಲಿಂದ ಅವರು ತಂಗಿದಂತಹ ಹೋಟೆಲ್ ನಲ್ಲಿ ಅಂದ್ರೆ ಇದೇ ಪ್ರತಿಷ್ಠಿತ ಹೋಟೆಲ್ ಆದಂತಹ ರೆಡಿಷನ್ ಬ್ಲೂ ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಅವರನ್ನ ಹೋಟೆಲ್ ಒಳಗಡೆಗೆ ಬಿಡದಂತೆ ಅಂದ್ರೆ ದರ್ಶನ್ ಅವರು ಹೇಳಿಕೆಯನ್ನು ಕೊಡ್ತಾರೆ, ನಾನು ನನ್ನ ಕಾರ್ ಇದೆ ಮತ್ತೆ ನಾನು ಸ್ನಾನ ಮಾಡಿ ಅಲ್ಲಿಂದ ನಾನು ಹೊರಡ್ತೀನಿ, ಬೆಂಗಳೂರಿಗೆ ಬರ್ತೀನಿ, ನಿಮ್ಮ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು ಕೂಡ ಪೊಲೀಸ್ ಅಧಿಕಾರಿಯಾದಂತಹ ಚಂದನ್ ಅವರು ಕೂಡ ನೀವು ಯಾವುದೇ ರೀತಿಯನ್ನು ಹೇಳಿಕೆಗಳನ್ನ ತೆಗೆದುಕೊಳ್ಳೋದಿಲ್ಲ, ನೀವು ನಮ್ಮ ಜೊತೆಗೆ ಬರಬೇಕು, ನಮ್ಮ ಜೀಪಲ್ಲೇ ಬರಬೇಕು ಅಂತ ಹೇಳಿ ಅವರನ್ನ ಪೊಲೀಸ್ ಜೀಪಲ್ಲೇ ಕರ್ಕೊಂಡು ಹೋಗಿ ಇಲ್ಲಿಂದ ಬೆಂಗಳೂರಿನಲ್ಲಿ ವಿಚಾರಣೆ ಮಾಡ್ತಾರೆ. ಅಲ್ಲಿ 3 ದಿನಗಳ ಕಾಲ ಬಂದಿದಂತಹ ದರ್ಶನ್ ಏನಿದ್ದಾರೆ ಅವರು ಮೈಸೂರು ಚಿತ್ರೀಕರಣ ಮುಗಿಸಿ ಅವರು ಇಲ್ಲಿ ತಂಗಿದಂತಹ ಹೋಟೆಲ್ ಇದಾಗಿರುವಂತದ್ದು. ಅಂದ್ರೆ ಇಂದಿಗೆ 1 ವರ್ಷ ಕಳೆದಿರುವಂತದ್ದು. ದರ್ಶನ್ ಸೇರಿ A1 ಆರೋಪಿಯಾದಂತಹ ಪವಿತ್ರ ಗೌಡ ಮತ್ತೆ A2 ಆರೋಪಿಯಾಗಿದ್ದಂತಹ ದರ್ಶನ್ ಅವರನ್ನ ಸೇರಿ ಸುಮಾರು 17 ಜನರನ್ನು ಕೂಡ ಈ ಪ್ರಕರಣದಲ್ಲಿ ಬಂಧನ ಮಾಡಿರುವಂತದ್ದು. ಇನ್ನೂ ಕೂಡ ಪ್ರಕರಣ ಕೋರ್ಟ್ ನಲ್ಲಿ ನಡೆದಿರುವಂತದ್ದು. ಶರತ್. ಓಕೆ, ಪ್ರೇಮ್ ಕುಮಾರ್ ಹೋಲ್ಡಲ್ಲೇ ಇರಿ. ನಾವು ಮತ್ತೊಂದು ಕಡೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ಮೈಸೂರಿನಲ್ಲಿ ಹಿಂಗೆಲ್ಲ ಆಯಿತು 1 ವರ್ಷದ ಹಿಂದೆ. ಇನ್ನು ಅವರನ್ನ ಅಂದರೆ ಅರೆಸ್ಟ್ ಮಾಡಿದ ನಂತರ ದರ್ಶನನ್ನ ACP ಚಂದನ್ ನೇತೃತ್ವದ ಪೊಲೀಸರ ತಂಡ ಬೆಂಗಳೂರಿಗೆ ಕರ್ಕೊಂಡು ಬರುತ್ತೆ. ಬೆಂಗಳೂರಿನಲ್ಲಿ ಆದಮೇಲೆ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಆ ಬೆಳವಣಿಗೆ ಕುರಿತು ಮಾಹಿತಿ ಕೊಡೋದಾದ್ರೆ. ಶರತ್, ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಒಂದು ಅಪರಿಚಿತ ಶವ ಪತ್ತೆಯಾಗುತ್ತೆ 8ನೇ ತಾರೀಕು. ಅದಕ್ಕೆ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಅದಾದ ಬಳಿಕ 8ನೇ ತಾರೀಕು ಆದಮೇಲೆ 9ನೇ ತಾರೀಕು 4 ಜನ ಆರೋಪಿಗಳು ಬರ್ತಾರೆ. ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಾವೇ ಕೊಲೆ ಮಾಡಿದಂತ ಹೇಳಿ ಸರೆಂಡರ್ ಆಗ್ತಾರೆ. ಆಗ ಅವರು ಆರೋಪಿಗಳು ಕೊಡುವಂತಹ ಹೇಳಿಕೆಗಳಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಕೂಡ ಇರಲ್ಲ. ಆಗ ಪೊಲೀಸರಿಗೆ ಅನುಮಾನ ಬಂದು ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ 10ನೇ ತಾರೀಕು ನಟ ದರ್ಶನ್ ಅವರ ಹೆಸರು ಕೂಡ ಕೇಳಿಬರುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಏನು ACP ಚಂದನ್ ಅಂಡ್ ಟೀಮ್ ಬರುತ್ತೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಆತ ಹಣದ ವ್ಯವಹಾರ ಕೂಡ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ವಿಚಾರಣೆ ಸಂದರ್ಭದಲ್ಲಿ ಒಂದೊಂದೇ ವಿಚಾರ ಕೂಡ ಹೊರಗಡೆ ಬರುತ್ತೆ. ಆಗ ನಟ ದರ್ಶನ್ ಅವರ ಹೆಸರು ಬರುತ್ತೆ. ತಕ್ಷಣ DCP ಅವರಿಗೆ ಮಾಹಿತಿಯನ್ನು ಕೊಟ್ಟು ನೇರವಾಗಿ ಮೈಸೂರಿಗೆ ತೆರಳಿ ಅಲ್ಲಿಂದ ಅವ್ರನ್ನ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕರ್ಕೊಂಡು ಬಂದು ಇದೇ ಒಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೊಲೆಗೆ ಅಸಲಿ ಸತ್ಯಗಳು ಒಂದೊಂದಾಗಿ ಹೊರಗಡೆ ಬರುತ್ತೆ. ಈ ಕೊಲೆ ಪ್ರಕರಣದಲ್ಲಿ 17 ಜನ ಆರೋಪಿಗಳಾಗಿರ್ತಾರೆ. A1 ಸೇರಿದಂತೆ A2 ಪವಿತ್ರ ಗೌಡ ಹಾಗೂ ದರ್ಶನ್ ಸೇರಿದಂತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ಎಲ್ಲರೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಇದೇ ಒಂದು ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಒಂದು ಪೊಲೀಸ್ ಠಾಣೆಗೆ ಒಂದು ಪೆಂಡಲನ್ನು ಹಾಕಿ ಸುತ್ತ ಕೂಡ ಕವರ್ ಮಾಡಿಕೊಂಡು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸದ್ಯ ಆಗ ಒಂದು 11 ದಿನಗಳ ಕಾಲಕ್ಕೂ ಹೆಚ್ಚು ಒಂದು ಸ್ಟೇಷನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಅಳಲನ್ನು ಕೂಡ ತೋಳ್ಕೊಂಡಿರ್ತಾರೆ. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಏನು ಒಂದು ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ರು ಅನ್ನುವಂಥ ಕಾರಣಕ್ಕೆ ಚಿತ್ರದುರ್ಗದಿಂದ ಆತನನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆಯನ್ನು ಮಾಡಿ ಹತ್ಯೆ ಮಾಡಿರ್ತಾರೆ. ಹತ್ಯೆ ಮಾಡಿದ ನಂತರ ಕೂಡ ಅವರು ಮೈಸೂರಿಗೆ ನಟ ದರ್ಶನ್ ಅವರು ತೆರಳಿದರೆ ಅಲ್ಲಿ ಆರೋಪಿಗಳ ಜೊತೆ ಸೆಲ್ಫಿ ಫೋಟೋವನ್ನು ಕೂಡ ಕೊಟ್ಟಿರ್ತಾರೆ. ಹೀಗೆ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತಾ ಹೋಗದಂತೆ ಒಂದೊಂದೇ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ. ಸದ್ಯ ಸಂಬಂಧಪಟ್ಟಂತೆ ಏನು ಅವ್ರಿಗೆ ಮೆಡಿಕಲ್ ರಿಪೋರ್ಟ್ ಆಗುತ್ತೆ. ಪರಪ್ನಗರ ಜೈಲಿಗೂ ಕೂಡ ಕಳಿಸ್ತಾರೆ. ಜೈಲಿನಲ್ಲಿ ಕೂಡ ಇದ್ದಂಥ ವೇಳೆಯಲ್ಲಿ ಒಂದು ಫೋಟೋ ಕೂಡ ವೈರಲ್ ಆಗುತ್ತೆ. ವಿಲ್ಸನ್ಗಡ ನಾಗನ ಜೊತೆ ಒಂದು ಫೋಟೋ ವೈರಲ್ ಆದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥ 17 ಜನ ಆರೋಪಿಗಳ ಪೈಕಿ 14ಕ್ಕೂ ಹೆಚ್ಚು ಜನರನ್ನು ರಾಜ್ಯದ ವಿವಿಧ ಜಿಲ್ಲಾ ಕಾರಾಗೃಹಗಳಿಗೆ ಕೂಡ ಶಿಫ್ಟ್ ಮಾಡಲಾಗುತ್ತೆ. ಸೊ ಜಾಮೀನು ಕೋರಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಜಾಮೀನು ನಿರಾಕರಣೆ ಆಗುತ್ತೆ. ಅದು ಹೈಕೋರ್ಟ್ಗೆ ಹೋದಂಥ ವೇಳೆಯಲ್ಲಿ ಜಾಮೀನು ಸಿಗುತ್ತೆ. ಆಗ ಎಲ್ಲರೂ ಕೂಡ ಬಿಡುಗಡೆಯಾಗಿ ಹೊರಗಡೆ ಬರ್ತಾರೆ. ಅದಾದ ಬಳಿಕ ಏನು ಮೊದಲಿಗೆ ಅವರಿಗೆ ಮಧ್ಯಂತರ ಜಾಮೀನು ಸಿಗುತ್ತೆ, ಆರೋಗ್ಯದ ಸಮಸ್ಯೆ ಇದೆ ಅಂತೇಳಿ. ಅದಾದ ಬಳಿಕ ಇದೇ ಒಂದು ಅಂಶಗಳನ್ನು ಮುಂದಿಟ್ಕೊಂಡು ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ. ಹೀಗೆ ಪ್ರತಿ ತಿಂಗಳಿಗೆ ಒಮ್ಮೆ ಷರತ್ತುಗಳನ್ನು ವಿಧಿಸಿ ಅವರಿಗೆ ಜಾಮೀನನ್ನು ಕೊಡ್ತಾರೆ. ಪ್ರತಿ ಕೋರ್ಟ್ ವ್ಯಾಪ್ತಿ ಏನಿದೆ ಅದನ್ನು ಬಿಟ್ಟು ತೆರಳಬಾರ್ದು ಅಂತ ಹೇಳಿ, ಮತ್ತು ಪ್ರತಿ ತಿಂಗಳು ಕೂಡ ಕೇಸ್ಗೆ ಹಾಜರಾಗಬೇಕು ಅಂತೇಳಿ. ದಿನ ಕಳೆದಂತೆ ಕೂಡ ಈ ಒಂದು ಪ್ರಕರಣ ಕೂಡ ಅವರಿಗೆ ಹೋಗ್ತಾ ಹೋಗುತ್ತೆ. ಆದರೆ ಜೈಲಿಗೆ ಅಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿದ ನಂತರ ಶೂಟಿಂಗ್ಗೆ ಹೋಗಬೇಕು ಅಂತ ಹೇಳಿ ಅವರು ದೇಶದ ಬೇರೆ ರಾಜ್ಯಗಳಿಗೂ ಹೋಗ್ಬೋದು ಅಂತ ಅನುಮತಿ ಸಿಗುತ್ತೆ. ಅದಾದ ಬಳಿಕ ಕೂಡ ವಿದೇಶಕ್ಕೆ ಸಿನಿಮಾ ಶೂಟಿಂಗ್ ಹೋಗಬೇಕು ಅನುಮತಿಯನ್ನು ಕೇಳಿ ಕೂಡ ಕೊಡ್ತಾರೆ. ಸೊ ಹೀಗೆ ಪ್ರಕರಣದ ಒಂದೊಂದು ಹಂತದಲ್ಲಿ ತನಿಖೆ ಕೂಡ ಮುಂದೆ ಹೋಗ್ತಾ ಹೋಗ್ತದೆ. ಅಂದರೆ ಈ ಹೈಕೋರ್ಟ್ ಜಾಮೀನು ಕೊಟ್ಟಂಥದ್ದನ್ನು ಪ್ರಶ್ನೆ ಮಾಡಿ ಪೊಲೀಸರು ಕೂಡ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಹೋಗ್ತಾರೆ. ಅಂದರೆ ಈ ಜಾಮೀನನ್ನು ರದ್ದು ಮಾಡಬೇಕು, ಪ್ರಭಾವಿ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು. ಹಾಗಾಗಿ ಈ ತನಿಖೆ ಕೂಡ ಇಂದು ಸಾಕ್ಷಿಗಳ ನಾಶ ಆಗ್ಬೋದು. ಹಾಗಾಗಿ
ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸದ್ಯ ಈಗಾಗಲೇ ಎರಡೂ ಕೂಡ ಕೇಸ್ ನಡೀತಾ ಇರುವಂಥದ್ದು, ವಿಚಾರಣೆ ಕೂಡ ಮುಂದಿನ ತಿಂಗಳು ಇರೋದ್ರಿಂದಾಗಿ ಸೊ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದರೆ ಒಂದು ವೇಳೆ ಏನಾದರೂ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನೇನಿದೆ ಅದನ್ನು ರದ್ದು ಮಾಡಬೇಕಂತ ಆದೇಶ ಬರುತ್ತಾ, ಅಥವಾ ಹೊರಗಡೆ ಇದ್ದು ಆರೋಪಿಗಳೇನಿದ್ದಾರೆ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಒಂದು ಹೈಕೋರ್ಟ್ ಕೊಟ್ಟಿರುವುದನ್ನೇ ಎತ್ತಿ ಹಿಡಿಯುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿದೆ. ಆದರೆ ನಟ ದರ್ಶನ್ ಅವರ ಬದುಕಿನಲ್ಲಿ ಈ ಒಂದು ಜೂನ್ 11ನೇ ತಾರೀಕು ಮತ್ತು 2024 ಏನಿದೆ ಅದೊಂದು ಕರಾಳ ಅಧ್ಯಾಯ ಅಂತ ಹೇಳಿದರೆ ತಪ್ಪಾಗಲಾರದು. ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪೊಲೀಸರು ಒಂದು ಕಡೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ನಟ ದರ್ಶನ್ ಡೆವಿಲ್ ಸಿನಿಮಾದಲ್ಲಿ ಬ್ಯುಸಿಯಾಗಿರುವಂಥದ್ದು, ಉಳಿದ ಆರೋಪಿಗಳು ಕೂಡ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಇರುವಂಥದ್ದು. ಮುಂದೆ ಈ ಪ್ರಕರಣ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಇನ್ನು ರೇಣುಕಾಸ್ವಾಮಿಯ ಕುಟುಂಬ ಕೂಡ ನಮಗೆ ನ್ಯಾಯ ಬೇಕು, ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಅಲ್ಲದೆ ಈ ಒಂದು ಕೇಸನ್ನು ದಕ್ಷವಾಗಿ ಹ್ಯಾಂಡಲ್ ಮಾಡಿದಂತಹ CP ಕಮಿಷನರ್ ಆಫ್ ಪೊಲೀಸ್ ಏನಂತ ಕರಿತೀವಿ ದಯಾನಂದ್ ಅವರು ಕೂಡ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾದಂತಹ ಒಂದು ಕಾಲ್ತುಳಿದ ಪ್ರಕರಣದಲ್ಲಿ ಅಮಾನತಾಗಿರುವಂಥದ್ದು. ಇಂತಹ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದರು. ಆದರೆ ನಿಜವಾಗ್ಲೂ ಆರೋಪಿಗಳಿಗೆ ಶಿಕ್ಷೆ ಆಗುತ್ತಾ, ಈ ಪ್ರಕರಣದಲ್ಲಿ ಯಾರು ನಿಜವಾದಂತಹ ಸಂತ್ರಸ್ತರು ಯಾರು, ಆರೋಪಿಗಳು ಯಾರು ಅನ್ನೋಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ತಿಳಿದು ಬರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್. ಹಾಗೆ ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ. ಓವರಲ್ ಆಗಿ 1 ವರ್ಷ ಆಯಿತು, ಇನ್ನು ತನಿಖೆಗೆ ಒಂದು ಹಂತದ ಒಂದು ಕ್ಲಾರಿಫಿಕೇಶನ್ ಇನ್ನೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ಹೇಳಿದಾಗಲೇ ನಮ್ಮ ಪ್ರತಿನಿಧಿಗಳು ಏನು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬೇಲ್ ಸಿಕ್ಕಾಗಿದೆ. ಒಂದು ಕಡೆ ದರ್ಶನ್ಗೆ ಪ್ರಮುಖವಾಗಿ ಇಲ್ಲಿ ಏನು ಸುದ್ದಿ ಆಗಿದ್ದು ಗೊತ್ತಾ, ಈ ಹತ್ಯೆ ಕೇಸ್ನಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ದಾರಾ ಅಂತ ಒಂದು ಕ್ಷಣ ಶಾಕ್ ಆಯಿತು. ಯಾವಾಗ ಅದು ಕನ್ಫರ್ಮ್ ಆಯಿತು, ಇದು ಈ ಕೇಸ್ ನಿಲ್ಲೋದಿಲ್ಲ, ಆಲ್ಮೋಸ್ಟ್ ಹಳ್ಳ ಹಿಡಿದು ಬಿಡುತ್ತೆ ಅಂತ ಮಾತಾಡಿದವರೇ ಹೆಚ್ಚಾಗಿತ್ತು. ಅದರಲ್ಲೂ ಈ ಯಾವಾಗ ಅವರನ್ನು ಅನ್ನಪೂರ್ಣೇಶ್ವರಿ ಠಾಣೆಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಶಾಮಿಯಾನ ಎಲ್ಲ ಹಾಕಿ ರಾಜಾತಿಥ್ಯ ಕೊಟ್ರಲ್ಲ, ಅದರ ಈವನ್ ಪರಪನಾಗ್ರಹದಲ್ಲೂ ರಾಜಾತಿಥ್ಯ ಕೊಟ್ರಲ್ಲ, ಆವಾಗ ಇದು ಮತ್ತೊಂದು ಹಂತದಲ್ಲಿ ಹೋಗಿತ್ತು. ಆದರೆ ಈಗ ಸದ್ಯ ಮುಂದೇನಾಗುತ್ತೆ ಈ ಪ್ರಕರಣ ಅನ್ನೋದನ್ನು ಗಮನಿಸಬೇಕಷ್ಟೆ.